ಸಕ್ರೆ ಬೈಲು ಎಲಿಫೆಂಟ್ ಕ್ಯಾಂಪು ಇವತ್ತಿಲ್ಲೂ ಒಂದು ಟೂರ್ ಹಾಕಿದ್ವಿ ಗುರು. ಇವತ್ತು ಗಾಡಿಗೆ ಫ್ಯೂಲ್ ಹಾಕಿಸ್ಕೊಂಡು ಮಧ್ಯದಲ್ಲಿ ಬೋರ್ಡ್ಗಳನ್ನ ಓದ್ಕೊಂಡು ಕರೆಕ್ಟಾಗಿ ಅದೇ ಜಾಗಕ್ಕೆ ಹೋಗ್ಲಿ ಅಂತ ಮ್ಯಾಪ್ನು ಹಾಕೊಂಡು ನಾವು 3 ಜನ ಹೊರಟಿರೋದೆ ಸ್ವಲ್ಪ ಆನೆಗಳನ್ನ ಮಾತಾಡ್ಸ್ಕೊಂಬರೋಣ ಅಂತ. ಇವಾಗ ಕರೆಕ್ಟಾಗಿ ಟೈಮ್ ಬಂದು 12 ಗಂಟೆ. ಎಲ್ಲರೂ ಹೇಳೋ ಪ್ರಕಾರ ಇದಕ್ಕೆಲ್ಲ ಬೆಳಿಗ್ಗೆನೆ ಹೋಗ್ಬೇಕಂತೆ ಗುರು. ಈ ಟೈಮಲ್ಲಿ ಆನೆಗಳನ್ನ ಬೀಡ್ಸಿ ಕರ್ಕೊಂಡು ಹೋಗಿರ್ತಾರಂತೆ. ಆನೆ ಇರೋ ಕ್ಯಾಂಪ್ನೇ ನೋಡ್ತೀವೋ ಅಥವಾ ಖಾಲಿ ಕ್ಯಾಂಪ್ನೇ ನೋಡ್ತೀವೋ ಗೊತ್ತಿಲ್ಲ ಗುರು. ನಾವು ಮಾಡಿದ ಮಿಸ್ಟೇಕ್ ನೀವು ಮಾಡಕ್ಕೆ ಹೋಗ್ಬೇಡಿ ಗುರು. ಬಂದ್ರೆ ಈ ಟೈಮಿಗೆ ಬನ್ನಿ. ಇಂಡಿಯನ್ಸಿಗೆ ಎಂಟ್ರಿ ಟಿಕೆಟ್ 50 ರೂಪಾಯಿ ಅಂತ ಹಾಕೋರೆ. ಎಲ್ಲದಕ್ಕೂ ಒಂದೊಂದು ರೈಟ್ ನ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಕೊನೆಗೆ ಆನೆಗೆ ಸ್ನಾನ ಮಾಡ್ಸಕ್ಕೋ ಕಾಸು ಕೊಡ್ಬೇಕಿಲ್ಲ. ನಮ್ ಲಕ್ಕಿಗೆ ಇನ್ನೊಂದು 5 ನಿಮಿಷ ಇದೆ, ಹೋಗಿ ರೌಂಡ್ ಹಾಕೋ ಬನ್ನಿ ಅಂತ ಹೇಳಿದ್ರು. ಆ ದುಡ್ಡು ಕೊಡ್ತೀನಿ ಆನೆಗೆ ಸ್ನಾನ ಮಾಡಿಸ್ತೀನೋ ಅಂತ ಇವನಿಗೆ ಕೇಳಿದ್ರೆ ಏನ್ ಹೇಳ್ದ ಗೊತ್ತಾ? ಸ್ನಾನ ಮಾಡಿಸ್ತೀನ ಕೊಡಿಸ್ತೀನಿ ಅಷ್ಟೇ. ಸದ್ಯಕ್ಕೆ ಇವಾಗ ಇಲ್ಲಿ 23 ಆನೆಗಳಿದೆ ಅಂತೆ ಗುರು. ಇವಾಗ ಇದಕ್ಕೆಲ್ಲ ಊಟ ಮಾಡಿಸಿ ಕಾಡಿಗೆ ಬಿಟ್ಟು ಬಂದ್ರೆ ಇನ್ನು ಆನೆಗಳನ್ನ ಕರ್ಕೊಂಡ್ ಬರದೆ ನಾಳೆ ಅಂತೆ. ಇದೇ ಇಲ್ಲಿನ ಡೈಲಿ ರೂಟೀನ್. ಒಂದೊಂದು ಆನೆಗೂ ಡಿಫ್ರೆಂಟ್ ಆಗಿ ನೇಮ್ಗಳನ್ನ ಇಟ್ಟವ್ರೆ. ಅದ್ರ ಫುಲ್ ಬಯೋಡೇಟಾನ ಇಲ್ಲೇ ಡಿಸ್ಕ್ರಿಪ್ಷನ್ ತರ ಹಾಕಿರ್ತಾರೆ. ಎಲ್ಲರೂ ಕೇಳಿ ಹಿಂಸೆ ಕೊಡಬಾರ್ದು ಅಂತ. ಒಂದೊಂದು ಆನೆಗೂ ಒಬ್ಬೊಬ್ರು ಮಾವುತ ಫಿಕ್ಸ್ ಅನ್ಸುತ್ತೆ. ಯಾವ ಲೆವೆಲಿಗೆ ಅದನ್ನ ಟೇ ಮಾಡಿರ್ತಾರೆ ಅಂದ್ರೆ ಅವ್ರು ಹೇಳಿದ ಮನ್ನ ಕರೆಕ್ಟಾಗಿ ಕೇಳುತ್ತೆ ಗುರು. ನಾವ್ ಹೇಗ್ ತಲೆಗೆ ಎಣ್ಣೆ ಹಚ್ಕೊಂತೀವೋ ಅದೇ ತರ ಆನೆಗೂ ತಲೆಗೆ ಎಣ್ಣೆ ಹಚ್ತೀವಿ ಗುರು. ಇದು ಹೊಸ ವಿಷಯ ಇಲ್ಲೇ ಗೊತ್ತಾಗಿದ್ದು. ಇಷ್ಟು ಆನೆಗಳ ಮಧ್ಯೆ ಒಂದು ಚಿಕ್ಕ ಮರಿ ಆನೆ ಇತ್ತು. ಅದಕ್ಕೆ ಸದ್ಯಕ್ಕೆ ಹೆಸರನ್ನ ಗಿಡ್ಡು ಅಂತ ಇಟ್ಟಿಯಾರಂತೆ. ತೋರಿಸ್ತೀನಿ ನೋಡಿ. ಎಲ್ಲ ಆನೆಗಳನ್ನ ಸ್ನಾನ ಮಾಡ್ಸಕ್ ಕರ್ಕೊಂಡು ಹೋಗ್ತಾರೆ. ಫೋಟೋಸ್ ವಿಡಿಯೋಸ್ ಆರಾಮಾಗಿ ಈ ಟೈಮಲ್ಲಿ ಮಾಡ್ಕೊಬೋದು. ಆ್ಯಂಡ್ ಆನೆನ ಆರಾಮಾಗಿ ಮುಟ್ಲಬಹುದು ಈ ಟೈಮಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಅಂತ ಕೇಳ್ತಾ ಇದೇ ಸ್ವಾಗಲ್ಲಿ ಮತ್ತೆ ಸಿಗೋಣ.